ಎಲ್ರಿಗೂ ನಮಸ್ಕಾರ. ಕಲಿಕಾ ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಕಲಿಕಾ ಕನ್ನಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. 2023ರಲ್ಲಿ ಕರ್ನಾಟಕದಲ್ಲಿ ಉಂಟಾದಂತಹ ಭೀಕರ ಬರಗಾಲದ ಬಗ್ಗೆ ಒಂದು ವರದಿ ಪ್ರಕಟ ಆಗಿದೆ. ರಾಜ್ಯದಲ್ಲಿ ಈ ಬಾರಿ ತಲೆದೋರಿತು ವರದಿ ಪ್ರಕಾರ ಭೀಕರ ಬರ ಎನ್ನುವಂತಹ ಹೆಡ್ಲೈನ್ಸಲ್ಲಿ. ರಾಜ್ಯದಲ್ಲಿ ಈ ಬಾರಿ ತಲೆದೋರಿದ ಬರವು 122 ವರ್ಷಗಳಲ್ಲಿ ಮೂರನೇ ಅತ್ಯಂತ ಭೀಕರ ಬರ ಎನಿಸಿಕೊಂಡಿದೆ ಅನ್ನೋದು. ಯಾಕಂದ್ರೆ ಇದರಿಂದ ಆದಂತಹ ನಷ್ಟವೂ ಕೂಡ ಅತ್ಯಧಿಕ ಅನ್ನುವಂಥ ಮಾಹಿತಿ. ಇದಕ್ಕಾಗಿ ಬರ ಪರಿಹಾರವನ್ನ ಕೋರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನ ಸಲ್ಲಿಸಿದೆ. ಹಾಗೆ ಕೇಂದ್ರದ ತಂಡವೂ ಕೂಡ ಬಂದು ಭೇಟಿಯನ್ನ ಮಾಡ್ಕೊಂಡು ಹೋಗಿದೆ. ಆದರೆ ಇದುವರೆಗೂ ಯಾವುದೇ ಅನುದಾನ ನಮಗೆ ಲಭ್ಯ ಆಗಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದ. ರಾಜ್ಯದಲ್ಲಿ ಮುಂಗಾರು ಮಳೆ ಅತ್ಯಂತ ಕಡಿಮೆ ಆದ ಕಾರಣ 16,000 ಕೋಟಿ ಮೌಲ್ಯದಷ್ಟು ಬೆಳೆ ನಷ್ಟ ಆಗಿದೆ. ಇದ್ರ ಜೊತೆಗೆ ಮೇವಿನ ಕೊರತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ನಮ್ಗೆ ಗೊತ್ತಿರೋ ಹಾಗೆ ಬೇಸಿಗೆ ಕಾಲ ಅಂದ ತಕ್ಷಣವೇ ನಮ್ಮಲ್ಲಿ ಮೇವಿನ ಕೊರತೆ ಮತ್ತು ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ. ಬಟ್ ಈಗ ಜೊತೆಗೆ ಬರವೂ ಕೂಡ ಸೇರಿಕೊಂಡಿರೋದ್ರಿಂದ ಅದರ ಒಂದು ಸಮಸ್ಯೆ ಹೆಚ್ಚು ಅಂತಲೇ ಹೇಳ್ಬೋದು. ಇದಕ್ಕಾಗಿ ಏನು ಮಾಡುತ್ತಪ್ಪ ಅಂದರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳಲ್ಲೂ ಕೂಡ ತನ್ನಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಅಂತೇಳಿ ನಿರ್ವಹಿಸ್ಕೊಂಡಿರುತ್ತೆ. ಅಂದರೆ SDRF ಅಂತ ಕರಿತೀವಿ. ಆ SDRFನಿಂದ ಫಂಡನ್ನು ಬರೆಸ್ಬೋದು. ಒಂದು ವೇಳೆ ಆ SDRFಗಿಂತ ಹೆಚ್ಚಿನ ಅದರ ಫಂಡ್ಗಿಂತ ಹೆಚ್ಚಿನ ಮೊತ್ತ ಬೇಕಾದಾಗ ಅದನ್ನು ಕೇಂದ್ರದಿಂದ ಪ್ರತಿ ರಾಜ್ಯ ಸರ್ಕಾರಗಳು ಕೂಡ ಮನವಿಯನ್ನು ಸಲ್ಲಿಸಿ ಅನುದಾನವನ್ನು ಪಡ್ಕೊಳ್ಬೋದು. ಅದೇ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರವು ಕೂಡ ಮಾಡಿದೆ. ನಮ್ಮ ಕೇಂದ್ರಕ್ಕೆ ಸುಮಾರು 18,171 ಕೋಟಿಯಷ್ಟು ನಮಗೆ ಬರ ಪರಿಹಾರ ಅನುದಾನವನ್ನು ನೀಡಿ ಅಂತ ಹೇಳಿ ಆಲ್ರೆಡಿ ಮನವಿಯನ್ನು ಸಲ್ಲಿಸಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ಅನುದಾನ ನಮಗೆ ಲಭ್ಯ ಆಗಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮಲ್ಲಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ತಲೆದೋರಿದಂತಹ ಬರವು ಅತ್ಯಂತ ತೀವ್ರವಾದುದು ಅಂತ ಹೇಳಿ ರಾಜ್ಯ ಸರ್ಕಾರ ವಾದ ಮಾಡಿದೆ. ಯಾಕಂದರೆ ಇದು 122 ವರ್ಷಗಳಲ್ಲಿ ಮೂರನೇ ಬಾರಿ ಅತ್ಯಂತ ದೊಡ್ಡದಾದಂತಹ ಬರವನ್ನು ನಾವು ಎದುರಿಸ್ತಾ ಇದ್ದೀವಿ. ಜೊತೆಗೆ ಮುಂಗಾರಿನಲ್ಲಿ ನಾವು ಕಂಡಷ್ಟು ಅಥವಾ ನಾವು ಅಂದಾಜಿಸಿದಷ್ಟು ಮಳೆ ಬಂದಿಲ್ಲ. ಇದರಿಂದ ಬಿತ್ತನೆ ಕಾರ್ಯ ಕುಂಠಿತ ಆಗಿದೆ. ಜೊತೆಗೆ ತೆನೆ ಬಿಡುವಂಥ ಸಂದರ್ಭದಲ್ಲೂ ಕೂಡ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಇಳುವರಿ ಕುಂಠಿತ ಆಗಿದೆ. ಅಲ್ಲಲ್ಲಿ ಆಗಾಗ ಮಳೆ ಬಂದಿದ್ದರಿಂದ ಸ್ವಲ್ಪ ನಮಗೆ ಹಸಿರಾಗಿ ಕಂಡರೂ ಕೂಡ ನಾವು ಅಂದಾಜಿಸಿದಷ್ಟು ಮಳೆ ಬಂದಿಲ್ಲ. ಇದಕ್ಕಾಗಿ ಬರ ಪರಿಹಾರವನ್ನು ಕೊಡಬೇಕು, ನಮಗೆ ಕರ್ನಾಟಕಕ್ಕೆ ಬರಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಾದ. ಇದಕ್ಕೆ ಒಂದಿಷ್ಟು ಗೈಡ್ಲೈನ್ಸ್ ಇದೆ, ಒಂದಿಷ್ಟು ಮಾನದಂಡಗಳಿದೆ. ಯಾಕಂದರೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರದಿಂದ ಅನುದಾನವನ್ನು ಪಡಿಬೇಕಾದ್ರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದಂತಹ ಬರ ಪರಿಹಾರ ನಿರ್ಧರಣೆಯ ನಿಯಮಗಳನ್ನು ಅದು ಆ ರಾಜ್ಯಗಳಲ್ಲಿ ಅದು ಎದುರಿಸ್ತಾ ಇರಬೇಕು. ಜೊತೆಗೆ ಒಟ್ಟು ಈ ಬಾರಿ ಬಿತ್ತನೆಯಾದಂಥ ಒಟ್ಟು ಜಮೀನಿನಲ್ಲಿ 50%ಕ್ಕಿಂತಲೂ ಹೆಚ್ಚು ಬಿತ್ತನೆ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಅನ್ನುವಂಥದ್ದು. ಈ ಬರ ಪರಿಹಾರದ ಏನು ಮಾನದಂಡ ಕ್ರೈಟೀರಿಯಾ ಏನಿದೆಯಪ್ಪ ಅಂದರೆ ಕೇಂದ್ರ ಸರ್ಕಾರದ ಪ್ರಕಾರ ನಿರೀಕ್ಷಿತ ಇಳುವರಿಯಲ್ಲಿ ಏನು ನಿರೀಕ್ಷಿತ ಇಷ್ಟು ಅಂದಾಜು ಮಾಡಿರ್ತೀವಲ್ಲ ಅದರಲ್ಲಿ 33% ಅಥವಾ ಅದಕ್ಕಿಂತಲೂ ಹೆಚ್ಚು ನಷ್ಟ ಆದರೆ ಅದನ್ನು ಬೆಳೆ ನಷ್ಟ ಅಂತಲೇ ಏನು ಮಾಡ್ತಾರೆ ಪರಿಗಣಿಸ್ತಾರೆ. ಆ ಪ್ರಕಾರ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ 48.15 ಲಕ್ಷ ಹೆಕ್ಟರ್ನಲ್ಲಿನ ಬೆಳೆ ನಷ್ಟ ಆಗಿದೆ. ಇದು 33%ಗಿಂತ ಏನು ಕೇಂದ್ರ ಸರ್ಕಾರದ ಮಾನದಂಡ ಇದೆಯೋ ಅದಕ್ಕಿಂತ ಹೆಚ್ಚಾಗಿದೆ ಅನ್ನುವಂಥದ್ದು ನಮ್ಮ ಕರ್ನಾಟಕದ ವಾದ. ಕೆಲವೊಂದು ಪ್ರದೇಶಗಳಲ್ಲಿ 100% ಕೂಡ ಬೆಳೆ ನಷ್ಟ ಆಗಿದೆ ಅನ್ನುವಂಥ ಮಾಹಿತಿ. ಈ ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ಕೊಡಬೇಕು ಅಂದರೆ ನಮಗೆ ಬೇಕಾದಂಥ ಅಮೌಂಟ್ ಎಷ್ಟಪ್ಪ ಅಂದರೆ 4,663.12 ಕೋಟಿ ಬೇಕಿದೆ ಅಂತ ರಾಜ್ಯ ಸರ್ಕಾರ ವಾದ ಮಾಡಿದೆ. SDRF ಮೊತ್ತ ಎಷ್ಟಿದೆ ನಮ್ಮಲ್ಲಿ ಅಂತಂದರೆ ಕೇವಲ 929 ಕೋಟಿ ಮಾತ್ರ ಇದೆ 2023-24ನೇ ಆರ್ಥಿಕ ವರ್ಷಕ್ಕೆ. ಇದು ಯಾವ ಕಾರ್ಯಕ್ಕೂ ಕೂಡ ಸಾಲೋದಿಲ್ಲ. ಹಾಗಾಗಿ ನಾವು ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರದಿಂದ ಕೇಳಿದ್ವಿ ಅನ್ನುವಂಥದ್ದು. ಆದರೆ ಇದರಲ್ಲಿ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ನಾವು ಯಾವುದಕ್ಕೆ ಏನೇನು ವೆಚ್ಚ ಮಾಡ್ತೀವಿ ನಮ್ಮ ವರದಿಯಲ್ಲೂ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಿದೆ. ಒಟ್ಟು ಏನಪ್ಪ ಅಂದರೆ ಬೆಳೆಯೊಂದರಲ್ಲೇ ಅಂದರೆ ರಾಜ್ಯದಲ್ಲಿ ತೀವ್ರ ಬರದ ಕಾರಣದಿಂದ ಬೆಳೆಯೊಂದರಲ್ಲಿ 35,000 ಕೋಟಿಗೂ ಅಧಿಕ ನಷ್ಟ ಆಗಿದೆ ಅನ್ನುವಂಥದ್ದು. ಇದು ಅರ್ಧದಷ್ಟು ಮೊತ್ತವನ್ನು ಮಾತ್ರ ಅಂದರೆ 35,000 ಆಗಿದ್ರು ಕೂಡ ನಾವೆಷ್ಟು ಕೇಳಿದ್ದೀವಿ ಅಂದರೆ ಕೇವಲ 18,171 ಕೋಟಿಯಷ್ಟು ಮಾತ್ರ ಕೇಳಿದ್ದೀವಿ ಅನ್ನುವಂಥದ್ದು. ಇದು ಯಾವ ಕಾರ್ಯಗಳಿಗೆಲ್ಲ ವೆಚ್ಚ ಮಾಡ್ತೀವಿ ಅನ್ನೋದನ್ನು ಆಲ್ರೆಡಿ ಮಾಹಿತಿಯನ್ನು ನಾವು ವಿವರವಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಿದೆ. ಹಲವು ಕೇಂದ್ರ ಭೇಟಿ ಕೊಟ್ಟು ಕೇಂದ್ರದ ಏನು ತಜ್ಞರು ಭೇಟಿ ಕೊಡ್ತಾರಲ್ಲ ಬರ ಪರಿಹಾರವನ್ನು ನೀಡಬೇಕು ಅಂತೇಳಿ ಅವ್ರು ಕೊಟ್ಟು 1 ತಿಂಗಳೊಳಗಡೆ ವರದಿ ಕೊಟ್ಟು 1 ತಿಂಗಳೊಳಗಡೆ ಪರಿಹಾರ ಕೊಡಬೇಕು ಅನ್ನುವಂಥದ್ದು ರೂಲ್ಸ್ ಇದೆ. ಆದರೆ ಎಷ್ಟೋ ಹಲವಾರು ತಿಂಗಳುಗಳಾದರೂ ಕೂಡ ಯಾವುದೇ ನೆರವು ನಮಗೆ ಸಿಕ್ಕಿಲ್ಲ ಅನ್ನುವಂಥದ್ದು ರಾಜ್ಯದ ವಾದ.
ಇನ್ನು ಈ ಬಾರಿ ಉಂಟಾಗಿದ್ದು ಹಸಿರು ಬರ ಅನ್ನುವಂಥದ್ದು. ಏನಪ್ಪ ಈ ಹಸಿರು ಬರ ಕಾನ್ಸೆಪ್ಟ್ ಅಂತಂದರೆ, ನೋಡೋದಕ್ಕೆ ಬೆಳೆ ಹಸಿರಾಗೆ ಕಾಣಿಸುತ್ತೆ, ಬಟ್ ಬೆಳೆಯ ಅಂದರೆ ಅದರ ಕುಂಠಿತ ಬೆಳವಣಿಗೆ ಮತ್ತು ಇಳುವರಿಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಆಗೋದನ್ನೇ ಹಸಿರು ಬರ ಪರಿಸ್ಥಿತಿ ಅಂತೇಳಿ ಕರೀತಾರೆ. ಯಾಕೆ ಈ ಹಸಿರು ಬರ ಉಂಟಾಗುತ್ತೆ ಅಂತ ಅಂದರೆ, ಮುಂಗಾರು ಮಳೆ ವಿಳಂಬ ಆದರೂ ಕೂಡ ಜುಲೈ ಮತ್ತು ಆಗಸ್ಟ್ನಲ್ಲಿ ಸ್ವಲ್ಪ ಮಳೆ ಚೆನ್ನಾಗಾಗಿದೆ. ಹಾಗಾಗಿ ಬಿತ್ತನೆ ಕಾರ್ಯ ಚುರುಕಾಗಿ ನಡೆದಿತ್ತು. ನಂತರದಲ್ಲಿ ಮಳೆ ಕೊರತೆ ಆಗಿದ್ದರಿಂದ ಇಳುವರಿ ಕುಂಠಿತ ಆಗಿದೆ. ಜೊತೆಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಸ್ವಲ್ಪ ಅಲ್ಲಲ್ಲಿ ಮಳೆಯಾದ ಕಾರಣ ಪೈರುಗಳು ಹಸಿರಾಗಿ ಕಂಡಿದೆ. ಹಾಗಾಗಿ ನೋಡೋದಕ್ಕೆ ಬೆಳೆಗಳು ಹಸಿರಾಗಿ ಕಂಡ್ರೂ ಕೂಡ ಅದರ ಇಳುವರಿ ಕಡಿಮೆ ಆಗಿರುವಂತಹ ಪರಿಸ್ಥಿತಿ. ಉಪಗ್ರಹದಿಂದ ತೆಗೆದಂತಹ ಚಿತ್ರದಲ್ಲೂ ಕೂಡ ಈ ಹಸಿರಾಗಿ ಕಾಣೋದ್ರಿಂದ ಬರದ ತೀವ್ರತೆ ಅಷ್ಟೊಂದು ಕಂಡಿಲ್ಲ ಅನ್ನುವಂಥದ್ದು. ಅದನ್ನು ಹಸಿರು ಬರ ಅನ್ನುವಂಥ ಕಾನ್ಸೆಪ್ಟನ್ನು ಆಲ್ರೆಡಿ ರಾಜ್ಯ ಸರ್ಕಾರ ತಮ್ಮ ನೆರವು ಮನವಿಯಲ್ಲಿ ಹೇಳಿಬಿಟ್ಟಿದೆ. ಸೊ ಇಲ್ಲಿ ನಮಗೆ ಒಟ್ಟು ಎಷ್ಟು ಕೇಳಿದಾರಪ್ಪ ಅಂದರೆ 18,171.5 ಕೋಟಿ ರಾಜ್ಯ ಸರ್ಕಾರ ಬರ ಪರಿಹಾರದ ಸಲುವಾಗಿ ಕೇಂದ್ರ ಸರ್ಕಾರದಿಂದ ಕೇಳಿದ ಒಟ್ಟು ನೆರವು. ಅದರಲ್ಲಿ ಏನೇನಕ್ಕೆ ಎಷ್ಟೆಷ್ಟು ಅಂತಂದರೆ 12,577.9 ಕುಟುಂಬಗಳಿಗೆ, ಬರದ ತೀವ್ರತೆಗೆ ಗುರಿಯಾದ ಕುಟುಂಬಗಳಿಗೆ ವರದಿ ಅಂದರೆ ನೆರವು ಕೊಡಲಿಕ್ಕೆ. ಇನ್ನು 4,663.12 ಕೋಟಿ ಬೆಳೆ ನಷ್ಟ ಪರಿಹಾರ ರೈತರಿಗೆ. ಇನ್ನು 363.68 ಕೋಟಿ ಜಾನುವಾರುಗಳಿಗೆ ಶಿಬಿರ, ಮೇವು ಮತ್ತು ಔಷಧಿ ಪೂರೈಕೆಗಾಗಿ. ಇನ್ನು 566.78 ಕೋಟಿ ಬರದ ಸಂದರ್ಭದಲ್ಲಿ ಕುಡಿಯುವ ನೀರು ಒದಗಿಸುವ ಕಾಮಗಾರಿಗಳಿಗೆ ಕೇಳಲಾದಂಥ ಮೊತ್ತ. ಈ ಬಾರಿ ಅಂದರೆ 2023ನೇ ಸಾಲಿನಲ್ಲಿ ಮುಂಗಾರು ಬೆಳೆ ನಾಶ ವಿವರ ಎಷ್ಟಾಗಿದ್ವು ಅಂತೇಳಿ, ಒಟ್ಟು ಬಿತ್ತನೆ ಪ್ರದೇಶ 2023ನೇ ಸಾಲಿನಲ್ಲಿ 74.26 ಲಕ್ಷ ಹೆಕ್ಟೇರ್ ಜಮೀನಿನ ವಿಸ್ತೀರ್ಣ ಇದು. ಅದರಲ್ಲಿ 48.15 ಲಕ್ಷ ಹೆಕ್ಟೇರ್ನ ಬೆಳೆ ನಾಶ ಆಗಿದೆ. ಇದು 33% ಏನು ಕ್ರೈಟೀರಿಯಾ ಇದೆಯೋ ಅದಕ್ಕಿಂತ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಇನ್ನು ಸಾಮಾನ್ಯವಾಗಿ 26.11 ಲಕ್ಷ ಹೆಕ್ಟೇರ್ 0ಇಂದ 33ರವರೆಗೆ ಬೆಳೆ ನಾಶವಾದಂಥ ಜಮೀನಿನ ವಿಸ್ತೀರ್ಣ ಆಗಿರುವಂಥದ್ದು. ಇನ್ನು 35,162 ಕೋಟಿ ಬೆಳೆ ನಷ್ಟ ಆಗಿರುವಂಥದ್ದು. ಅದರಲ್ಲಿ 32,245 ಕೋಟಿ ಸಾಮಾನ್ಯ ಬೆಳೆ ನಷ್ಟ ಆದರೆ ತೋಟಗಾರಿಕೆ ಬೆಳೆ ಕೂಡ ನಷ್ಟ ಆಗಿದೆ. ಅದೆಷ್ಟಪ್ಪ ಅಂದರೆ 2,916 ಕೋಟಿ ಆಗಿದೆ ಅನ್ನುವಂಥದ್ದು. ಈಗ ಹೇಳಿ, ರಾಜ್ಯದಲ್ಲಿ ಈ ಬಾರಿ ತಲೆದೋರಿದ್ದು ಭೀಕರ ಬರ ಹೌದೋ ಅಲ್ವಾ ಅಂತ ಹೇಳಿ. ಹಾಗಾಗಿ ನಾವು ಒಂದು ಪ್ರೇ ಮಾಡೋಣ. ನೆಕ್ಸ್ಟ್ ಈಗೇನು ಈ ಬೇಸಿಗೆ ಕಾಲ ಕಳೆದು ಜೂನ್, ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರಲ್ಲಿ ಏನು ಮಳೆಗಾಲ 4 ತಿಂಗಳು ಬರುತ್ತಲ್ವ, ಅಲ್ಲಾದರೂ ನಮಗೆ ಉತ್ತಮವಾದಂಥ ಮಳೆ ಬಂದು ರೈತರ ಮೊಗದಲ್ಲಿ ನಗು ಬರಲಿ, ಹಾಗೆ ನಮ್ಮ ಕರ್ನಾಟಕದ ಜನತೆ ಕೂಡ ಸುಭಿಕ್ಷವಾಗಿರಲಿ ಅನ್ನುವಂಥದ್ದು. ಆದಷ್ಟು ಬೇಗ ಕೇಂದ್ರದಿಂದ ನಮಗೆ ಅನುದಾನ ಸಿಗಲಿ. ಹಾಗೆ ರಾಜ್ಯ ಸರ್ಕಾರನೂ ಕೂಡ ಈಗೇನು ಇನ್ನು ನೆಕ್ಸ್ಟ್ ಮಾರ್ಚಿಂದ ಸ್ಟಾರ್ಟ್ ಆಗುವಂಥ ಬೇಸಿಗೆ ಕಾಲವನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಲಿ. ನಾವು ಕೂಡ ಕುಡಿಯುವ ನೀರನ್ನಾಗಲಿ ಅಥವಾ ಯಾವುದೇ ನೀರನ್ನಾಗಲಿ ಅತ್ಯಂತ ಮಿತವಾಗಿ ಬಳಸಿ, ಯಾವುದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಸಾಧ್ಯವಾದಷ್ಟು ದನಕರುಗಳಿಗೆ ಕುಡಿಯುವ ನೀರಾಗಲಿ, ಅದಕ್ಕೆ ಮೇವಾಗಲಿ ಒದಗಿಸ್ತಾ ಬರೋಣ ಅಂತ ಹೇಳ್ತಾ, ನಮ್ಮ ಕೈಲಾದಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.